ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ನಾನಿವತ್ತು ಶೇರ್ ಮಾಡೋ ರೆಸಿಪಿ ಮಟನ್ ತಿಳಿ. ಈ ಮಟನ್ ತಿಳಿ ಪೆಪ್ಪರ್ ಹಾಕಿ ನಾನಿವತ್ತು ಫ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಮಟನ್ ತಿಳಿ ಮಾಡಬೇಕಾದ್ರೆ ಫಸ್ಟು ನಾವು ಅದನ್ನು ಬಿಸಿನೀರು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಮಾಡಬೇಕು. ಯಾಕಂದರೆ ಅದು ಕಟ್ ಮಾಡಿದ್ರೆ ಅದರಲ್ಲಿರೋ ಬ್ಲಡ್ಡೆಲ್ಲ ಆಚೆ ಬಂದುಬಿಡುತ್ತೆ, ಅದು ವೇಸ್ಟ್. ಅದರಿಂದ ಫಸ್ಟು ನೀವು ಬಿಸಿನೀರಿಗೆ ಹಾಕ್ಬಿಟ್ಟು ಆಮೇಲೆ ಮಾಡಿ, ನಿಮ್ಗೆ ಈಸಿಯಾಗಿರುತ್ತೆ. ಯಾಕಂದರೆ ಅದು ಮೇಲಿರೋ ಒಂದು ಲೇಯರ್ ತೆಗಿಬೇಕು, ವೈಟಾಗಿ ಒಂದು ಲೇಯರ್ ಇರುತ್ತೆ, ಅದನ್ನು ತೆಗಿಬೇಕು. ಅದನ್ನು ತೆಗೆದುಬಿಟ್ಟು ನೀವು ಕಟ್ ಮಾಡಿ. ನೋಡಿ, ನಾನು ಫಸ್ಟು ಈಗ ಮಟನ್ ತಿಳಿ ನೋಡ್ತಾ ಇದ್ದೀರಾ, ನಾನು ಒಂದು 1/2 kg ತಂದಿದ್ದೀನಿ. ಇದನ್ನು ಕುದಿಯೋ ನೀರಿಗೆ ಹಾಕಿ ಸ್ಟವ್ ಆಫ್ ಮಾಡ್ತೀನಿ. ಈಗ ಹಾಕಿದ ತಕ್ಷಣ ಆಫ್ ಮಾಡ್ತೀನಿ. ನೋಡಿರಿ, ಒಂದೊಂದೇ. ಇದನ್ನು ನೀವು ಹಂಗೆ ಕಟ್ ಮಾಡೋಕ್ಕೆ ಹೋದರೆ ಬ್ಲಡ್ ಆಚೆ ಬರೋದ್ರಿಂದ ಆದಷ್ಟು ನೀವು ಕುದಿಯೋ ನೀರಿಗೆ ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಡಿ. ಬ್ಲಡ್ ಆಚೆ ಬರೋಲ್ಲ, ಗಟ್ಟಿಯಾಗುತ್ತೆ. ನೋಡಿ, ಗಟ್ಟಿಯಾಗಿದೆ. 10 ನಿಮಿಷ ಆಯಿತು, ಈಗ ಗಟ್ಟಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ತಗೊಂಡು ಇದನ್ನು ನಾನು ಕಟ್ ಮಾಡ್ತೀನಿ. ನೋಡಿ, ಅದ್ಮೇಲೆ ಒಂದು ಲೇಯರ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಕಟ್ ಮಾಡಿ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ನಾನು ಸೇರಿಸಿದ್ದೀನಿ. ಇದು ಪೇಷಂಟ್ ಕೊಡಬೇಕಾದ್ರೆ ಎಣ್ಣೆ ಆಯಿಲ್ ಜಾಸ್ತಿ ಸೇರ್ಸೋಕ್ಕೆ ಹೋಗಲ್ಲ. ಇವತ್ತು ನಾನು ಎಣ್ಣೆ ಜಾಸ್ತಿ ಸೇರಿಸಿಲ್ಲ. ಎಣ್ಣೆ ಕಾದಿದ ತಕ್ಷಣ ಮಾಮೂಲಿ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಒಂದು 50% ಅದು ಫ್ರೈ ಆದಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಣ್ಣೆ ನೀವು ಬೇಕಾದರೆ ಜಾಸ್ತಿನೂ ಸೇರಿಸ್ಕೋಬೋದು, ನಾನು ಜಾಸ್ತಿ ಸೇರಿಸಿಲ್ಲ ಇವತ್ತು. ಶುಂಠಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದು ಕಟ್ ಮಾಡಿ ಇಟ್ಟಿರೋ ತಿಳಿ ಇದನ್ನು ಸೇರಿಸ್ಕೊಳ್ಳೋಣ. ಒಂದು ಸಲ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಸೇರಿಸ್ಕೊಳ್ಳೋಣ. ನಾನು ಅದೇ ಬಟ್ಲಲ್ಲಿ ಕ್ಲೀನಾಗಿ ತೊಳೆದು ನೀರು ಸೇರಿಸ್ಕೊಳ್ತೀನಿ. ಖಾರದ ಪುಡಿ, ಅದಕ್ಕೂ ಮುಂಚೆ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಪೆಪ್ಪರ್ ಪೌಡ್ರ್ ಸೇರಿಸ್ತೀವಿ, ಅದರಿಂದ ಜಾಸ್ತಿ ಖಾರದ ಪುಡಿ ಸೇರ್ಸೋಕ್ಕೆ ಹೋಗಬೇಡಿ. ಆದಷ್ಟು ಪೆಪ್ಪರ್ ಜಾಸ್ತಿ ಸೇರಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಸತಿ ಸುಮ್ಮನೆ ಹಂಗೆ ಬಾಡಿಸ್ಕೊಂಡು ನೀರು ಸೇರಿಸ್ಕೊಳ್ಳೋಣ. ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಫಾಸ್ಟಲ್ಲಿ ಇಡೋಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದೊಂದು 15ರಿಂದ 20 ನಿಮಿಷ ಆಗುತ್ತೆ ಲೋ ಮೀಡಿಯಮ್ ಫ್ಲೇಮ್ ಅನ್ನೋದ್ರಿಂದ. ಈಗ ಮೆಣಸು ಒಂದು 4 ಟೇಬಲ್ ಸ್ಪೂನ್ ಮೆಣಸು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಬೇಕಾದರೆ ನಾವು ಕುಟ್ಕೋಬೋದು ಕಲ್ಲಿದ್ರೆ, ನಾನು ಇವತ್ತು ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ತೀನಿ. ಪೌಡ್ರು ರೆಡಿಯಾಗಿದೆ ನೋಡಿ. ನಾನು ತರ್ತರಿಯಾಗಿ ಪೌಡ್ರ್ ಮಾಡಿದೆ, ನೈಸಾಗಿ ಮಾಡಿಲ್ಲ. ಇದು ಇನ್ನೂ ಬೇಯಬೇಕು, ನೀರು ಫುಲ್ಲು ಡ್ರೈ ಆಗಬೇಕು. ಇನ್ನು ನೀರು ಹಂಗೆ ಇದೆ, 10 ನಿಮಿಷ ಆಗಿದೆ ಅಷ್ಟೇ. ಈಗ ನೀರು ಡ್ರೈ ಆಗಿದೆ. ಈಗ ಆದಷ್ಟು ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇಷ್ಟೊತ್ತು ಲೋ ಮೀಡಿಯಮ್ ಫ್ಲೇಮ್ ಇತ್ತು, ಈಗ ಫುಲ್ ಸಿಮ್ಮಿಗೆ ಇಟ್ಕೊಂಡು ಅದನ್ನು ಚೆನ್ನಾಗಿ ನೀರು ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಅದರಿಂದ ಫುಲ್ ಸಿಮ್ಮಲ್ಲಿ ಇಟ್ಕೋಬೇಕು. ಒಂದು 10 ನಿಮಿಷ ಬೆಂದಿದೆ ಅಂತ ನೋಡೋಣ. ಬೆಂದಿದೆ, ಸಾಫ್ಟಾಗಿದೆ. ಬಿಸಿ ಇರೋದಕ್ಕೆ ನನ್ನ ಕೈಗೆ ತುಂಬ ಬಿಸಿ ಅನಿಸುತ್ತೆ. ಬೆಂದಿದೆ, ಘಮ ಚೆನ್ನಾಗಿ ಬರ್ತಾಯಿದೆ ನೋಡಿ. ನೀರು ಫುಲ್ಲು ಡ್ರೈ ಆಗಿದೆ. ಈಗ ನೀವು ಎಣ್ಣೆ ಜಾಸ್ತಿ ಸೇರಿಸಿದ್ರೆ ಎಣ್ಣೆ ಸೈಡಿಗೆ ಬಿಟ್ಕೊಳ್ಳುತ್ತೆ. ನಾನು ಎಣ್ಣೆ ಜಾಸ್ತಿ ಸೇರಿಸಿಲ್ಲ, ಕಡಿಮೆನೇ ಸೇರಿಸಿದ್ದೀನಿ, ಅದರಿಂದ ಎಣ್ಣೆ ನಿಮ್ಗೆ ಕಾಣಿಸ್ತಾ ಇಲ್ಲ. ಈಗ ಪೌಡ್ರ್ ಮಾಡಿರೋ ಪೆಪ್ಪರು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತೀನಿ. ಯಾಕಂದರೆ ಚೆನ್ನಾಗಿರುತ್ತೆ ಅದು. ನಾನು ಖಾರದ ಪುಡಿ ಕಡಿಮೆನೇ ಸೇರಿಸಿದ್ದೀನಿ. ಬರೀ ಪೆಪ್ಪರ್ ಸೇರಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಆಯಿತು. ಪೆಪ್ಪರ್ ಸೇರಿಸಿ ಒಂದು 2 ನಿಮಿಷ ಮಿಕ್ಸ್ ಮಾಡಿ, ಬಿಸಿಯಲ್ಲಿ ಚೆನ್ನಾಗಿರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ. ತಲೆ ಹಿಡಿಯೋಕ್ಕೆ ಬಿಡಬೇಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಬನ್ನಿ.
ಫುಲ್ಲು ನಿಮಗೆ ಇನ್ನೂ ಡ್ರೈ ಆಗಬೇಕಂದ್ರೆ ನೀವು ಟ್ರೈ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ತಲ ಅಂತ ಇರಬೇಕಂತ ಹಂಗೆ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಸೇರಿಸ್ಕೋಬೋದು, ಅದು ನಿಮ್ಮ ಇಷ್ಟ. ಸೇರಿಸಿದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ರಸ ಅನ್ನಕ್ಕೆ, ಸಾಂಬಾರು ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮಟನ್ ತಿಳಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೈಡ್ ಡಿಶ್ ರೆಸಿಪಿ ಇದು ಹಂಗೇನು ತಿನ್ಬೋದು. ನಿಮಗೆ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋ